ಉಪದೇಶ ಕಾಂಡ 29ನೇ ಅಧ್ಯಾಯ 4ನೇ ವಚನದಲ್ಲಿ ನೋಡೋಣ. ಆದರೂ ಗ್ರಹಿಸುವ ಬುದ್ಧಿ, ನೋಡುವ ಕಣ್ಣು, ಕೇಳುವ ಕಿವಿ ಇವುಗಳನ್ನು ಯೆಹೋವನು ಇಂದಿನವರೆಗೂ ನಿಮಗೆ ಅನುಗ್ರಹಿಸಲಿಲ್ಲ. ಯಾವುದಂತ? ಗ್ರಹಿಸುವ ಬುದ್ಧಿ, ನೋಡುವ ಕಣ್ಣು, ಕೇಳುವ ಕಿವಿ ಇವುಗಳನ್ನು ಯೆಹೋವನು ಇಂದಿನವರೆಗೂ ನಿಮಗೆ ಅನುಗ್ರಹಿಸಲಿಲ್ಲ. ಅಯ್ಯೋ, 40 ವರ್ಷ ನಾನು ನಿಮ್ಮನ್ನು ಅರಳಲ್ಲಿ ನಡೆಸಿಕೊಂಡು ಬಂದಿದ್ದೇನೆ. ನಿಮ್ಮ ಮೈಯಲ್ಲಿದ್ದ ಉಪ್ಪಾಗಲಿ, ಕಾಲಲ್ಲಿದ್ದ ಕೆರವಾಗಲಿ ಜೀರ್ಣವಾಗಲಿ. ನೀವು ರೊಟ್ಟಿಯನ್ನು ತಿನ್ನಲಿಲ್ಲ, ದ್ರಾಕ್ಷಾರಸವನ್ನಾಗಲಿ ಯಾವತ್ತಾಗಲಿ ಕುಡಿಯಲೇ ಇಲ್ಲ. ಯೆಹೋವನೇ ನಿಮ್ಮ ದೇವರು ಎಂಬುದು ನಿಮಗೆ ಉದ್ದೇಶದಿಂದ ಹೀಗಾಗಿದೆ. ನಾವು ಈ ಒಂದು ದಿನದಲ್ಲಿ 29ನೇ ಅಧ್ಯಾಯ 4ನೇ ವಚನವನ್ನು ನೋಡಲಿಕ್ಕಿದ್ದೇವೆ. ಆದನ್ನು ಗ್ರಹಿಸುವ ಬುದ್ಧಿ, ನೋಡುವ ಕಣ್ಣು, ಕೇಳುವ ಕಿವಿ ಇವುಗಳನ್ನು ಯೆಹೋವನು ಇಂದಿನವರೆಗೆ ನಮಗೆ ಅನುಗ್ರಹಿಸಲಿಲ್ಲ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಈ ಒಂದು ದಿನದಲ್ಲಿ ನಾನು ನೀನು ಪ್ರಾರ್ಥಿಸಬೇಕಾಗಿದೆ. ದೇವರ ಸ್ವಾಮಿ, ನನಗೆ ಗ್ರಹಿಸುವ ಬುದ್ಧಿಯನ್ನು ಕೊಡು. ದೇವರ ಸ್ವಾಮಿ, ನನಗೆ ನೋಡುವ ಕಣ್ಣನ್ನು ಕೊಡು, ನನಗೆ ಕೇಳುವ ಕಿವಿಯನ್ನು ಕೊಡು. ಸ್ಪಿರಿಚುವಲ್ ಅಂಡರ್ಸ್ಟ್ಯಾಂಡಿಂಗ್ ನನಗೆ ಕೊಡುತ್ತದೆ. ಆ ಒಂದು ವಾಕ್ಯ ಅರ್ಥೈಸಿಕೊಳ್ಳುವಂತಹ ಹೃದಯವನ್ನು ಕೊಡು. ನಿನ್ನನ್ನು ನೋಡುವಂತಹ ಕಣ್ಣುಗಳನ್ನು ನನಗೆ ಕೊಡುವ. ಲೋಕವನ್ನಾಗಲಿ, ಲೋಕದ ಸಮಸ್ಯೆಗಳನ್ನಾಗಲಿ, ಲೋಕದಲ್ಲಿರ್ತಕ್ಕಂಥ ಪಾಪಗಳನ್ನಾಗಲಿ ನಾನು ನೋಡಲಿಕ್ಕೆ ನಿನ್ನನ್ನು ನೋಡುವಂತಹ ಕಣ್ಣುಗಳನ್ನು ನನಗೆ ಕುಡಿಯುವುದಾಗಲಿ ಪ್ರಾರ್ಥಿಸುವಂತ ಮಗನು ಮಗನಾಗ ಗ್ರಹಿಸುವಂತಹ ಬುದ್ಧಿಯನ್ನು ನೋಡುವಂತಹ ಕಣ್ಣನ್ನು ಕೊಡು, ಕೇಳುವಂತ ಕಿವಿಯನ್ನು ನೀನು ನನ್ನೊಂದಿಗೆ ಮಾತನಾಡುವಾಗ ಕರ್ತನೆ ಅದನ್ನು ಕೇಳುವಂತ ಕಿವಿಯನ್ನು ನನ್ನೊಂದಿಗೆ ಅನುಗ್ರಹಿಸುವುದಾಗಿ ಇವತ್ತು ನಿನ್ನ ಪ್ರಾರ್ಥಿಸಬೇಕಾಗಿದೆ. ಸ್ವಾಮಿ, ನನ್ನ ಕೃಪೆ ನನಗೆ ಬೇಕು. ನಾನು ಯಾವುದಾಗಿ ಜೀವಿಸ್ತಾ ಇದ್ದೇನೆ, ನೀನು ನನಗೆ ಕೊಟ್ಟಂತ ಕರೆ ಯಾವುದು ಎಂಬುದಾಗಿ ನನಗೆ ಗ್ರಹಿಸಲಿಕ್ಕೆ ಆಗ್ತಾ ಇಲ್ಲ, ನನಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅರ್ಥ ಮಾಡಿಕೊಳ್ಳುವಂತ ಹೃದಯ ಮನೆಗೂ, ಗ್ರಹಿಸುವಂತ ಹೃದಯ ಮನೆಗೂ ನನಗೆ ಆತ್ಮಿಕ ಕಣ್ಣು ಬೇಕು. ನನ್ನ ಆತ್ಮಿಕ ಕಣ್ಣುಗಳನ್ನು ತೆರೆ ಎಂಬುದಾಗಿ ನಿನ್ನ ಪ್ರಾರ್ಥನೆ ಮಾಡುವಾಗ ದೇವರು ನಿನ್ನ ಹೃದಯವನ್ನು, ಅಂಡರ್ಸ್ಟ್ಯಾಂಡಿಂಗ್ ಹೃದಯವನ್ನು ನನಗೆ ಕೊಡಲಿಕ್ಕೆ ಆತ್ಮಿಕ ಕಣ್ಣುಗಳನ್ನು ತೆರೆ. ನನಗೆ ಯಾವನ್ನ ನೋಡುತ್ತಾರೆ, ದೇವರನ್ನ ನೋಡುವಂತಹ ಮಗನಾಗು, ದೇವರನ್ನ ಹುಡುಕುವಂತಹ, ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುವಂತಹ, ಗ್ರಹಿಸುವ ಬುದ್ಧಿ, ನೋಡುವ ಕಣ್ಣು, ಕೇಳುವ ಕಿವಿ ಇವುಗಳನ್ನು ಯೆಹೋವನು ಇಂದಿನವರೆಗೂ ನಿಮಗೆ ಅನುಗ್ರಹಿಸಲಿಲ್ಲ. ಸ್ವಾಮಿ, ನನಗೆ ಅನುಗ್ರಹಿಸು. ನನ್ನ ಸಮಾಜದವರಿಗಾಗಲಿ, ನನ್ನ ಕುಟುಂಬದವರಿಗಾಗಲಿ, ನನ್ನ ಕುಟುಂಬದಲ್ಲಿರ್ತಕ್ಕಂತಹ ಎಲ್ಲ ಸದಸ್ಯರಿಗೆ ಆ ಅಂಡರ್ಸ್ಟ್ಯಾಂಡಿಂಗ್ ಅನ್ನು ಕೊಡುತ್ತದೆ, ಆ ಒಂದು ಕೇಳುವಂತಹ ಒಂದು ಕಿವಿಯನ್ನು ಕೊಡುತ್ತದೆ. ಆ ಪಾದಕ ಸ್ವಾಮಿ ನಿನ್ನ ಮಾತನಾಡುವಾಗ ಆ ಒಂದು ಕೇಳುವಂತ ಕಿವಿಯನ್ನು ಅನುಗ್ರಹಿಸು. ನನಗೂ ನನ್ನ ಕುಟುಂಬದವರಿಗೂ, ನನಗೂ ನನ್ನ ಸಮಾಜದವರಿಗೂ, ನನಗೂ ನನ್ನ ಪಕ್ಕದಲ್ಲಿರುವವರಿಗೂ, ನನಗೂ ನನ್ನ ಸಮಯದಲ್ಲಿ ಇರ್ತಕ್ಕಂಥವರಿಗೆ ಆ ಒಂದು ಸ್ಪಿರಿಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನು ಕೊಡುತ್ತದೆ. ಆ ಒಂದು ಸ್ಪಿರಿಚುವಲ್ ಕರ್ತನೆ ಕೇಳುವಂತಹ ಆತ್ಮಿಕ ಕಣ್ಣುಗಳನ್ನು ನನಗೆ ತೆರೆ, ನನ್ನ ಒಂದು ಕಿವಿಗಳನ್ನು ತೆರೆ. ನೀನು ಮಾತನಾಡುವಾಗ ಕೇಳುವಂತ ಕಿವಿಗಳನ್ನು ತೆರೆಯುವುದಾಗಿ ಪ್ರಾರ್ಥನೆ ಮಾಡುವಾಗ ದೇವರು ನಿನ್ನ ಕಿವಿಗಳನ್ನು ತೆರೆದಿದ್ದಾನೆ. ಆತನು ನಿನಗೆ ಸ್ಪಿರಿಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನು ಕೊಡಲಿಕ್ಕಿದ್ದಾನೆ. ಆತನು ನಿನ್ನ ಕಣ್ಣುಗಳನ್ನು, ಆತ್ಮಿಕ ಕಣ್ಣುಗಳನ್ನು ನಿನಗೂ ನಿನ್ನ ಕುಟುಂಬದವರಿಗೆ ಆತ್ಮಿಕ ಕಣ್ಣುಗಳನ್ನು ತೆರೆಯಲ್ಪಡುತ್ತದೆ. ನಿನಗೂ ನಿನ್ನ ಕುಟುಂಬದವರು ಆ ಆತ್ಮಿಕ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅನ್ನ, ಸ್ಪಿರಿಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಗ್ರಹಿಸಿಕೊಳ್ಳುವಂತಹ, ಅರ್ಥೈಸಿಕೊಳ್ಳುವಂತಹ ಅಂಡರ್ಸ್ಟ್ಯಾಂಡಿಂಗ್ ಅನ್ನು ಬೇಕಾಗಿದೆ. ಆತನನ್ನು ಮಾತನಾಡುವಾಗ ಕೇಳುವಂತ ಕಿವಿ ಬೇಕು. ಆತನ ಪಾದ ಧರ್ಮೋಪದೇಶ ಕಾಂಡ 29ನೇ ಅಧ್ಯಾಯ 4ರಲ್ಲಿ ನೋಡುವಾಗ ದೇವರ ಸ್ವಾಮಿ, ನನಗೆ ನಾನು ಗ್ರಹಿಸುವ ಬುದ್ಧಿಯನ್ನು ಅನುಗ್ರಹಿಸು, ನೋಡುವ ಕಣ್ಣನ್ನು ಅನುಗ್ರಹಿಸು, ಕೇಳುವ ಕಿವಿಯನ್ನು ಅನುಗ್ರಹಿಸು. ಆತ್ಮಿಕ ಕಣ್ಣಿಗಾಗಿ ಪ್ರಾರ್ಥನೆ ಮಾಡು. ಹಲ್ಲೆಲೂಯಾ. ನೀನಿದ್ದಂಥ ಸ್ಥಿತಿಯಲ್ಲಿ ನಿನ್ನ ಮೊಳಕಾಲವನ್ನು ಆತನ ಸನ್ನಿಧಾನದಲ್ಲಿ 1 ವರ್ಷದಲ್ಲಿ ಪ್ರಾರ್ಥನೆ. ಈ 14 days ಫಾಸ್ಟಿಂಗ್ ನಲ್ಲಿ ದೇವರಿಗೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನು, ಸ್ಪಿರಿಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಈ ಒಂದು 40 ದಿವಸ ನಾನು ಉಪವಾಸವಿದ್ದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಕರ್ತನೆ, ನನ್ನ ಆತ್ಮಿಕ ಕಣ್ಣುಗಳನ್ನು ತೆರೆ, ನನ್ನ ಕಿವಿಗಳನ್ನು ತೆರೆ.
ನಿನ್ನನ್ನು ಗ್ರಹಿಸುವಂತ, ನಿನ್ನ ಅರ್ಥೈಸುವಂತ, ನಿನ್ನ ಪ್ರೀತಿಯ ಅರ್ಥೈಸುವಂತ ಕಣ್ಣುಗಳನ್ನು ತೆರೆಯುವುದಾಗಿ ನೀ ಒಂದು 40 ದಿನ ದಿನಗಳಿಂದ ಉಪವಾಸದಿಂದ ಪ್ರಾರ್ಥನೆಯನ್ನು ಮಾಡುವಾಗ ದೇವರಿಗೆ ಆತನು ನೀನು ಬೇಡುವುದೆಲ್ಲವನ್ನು ಆತನು ಅನುಗ್ರಹಿಸಬೇಕು. ಬಾ ಆತನ ಪಾದ